ಸೊ ಹಾಯ್ ಎವ್ರಿ ಒನ್, ಇವರು ಶಶಾಂಕ್ ಅಂತ. ಸೊ ಇವಾಗ ನಾನು ಮತ್ತು ಕಿಶನ್ ಒಂದು ರೀಲ್ ಮಾಡಿದ್ವಿ. So, for this idea, I do have my friend Shashank. Hi. Hi. So, he's going to do the artwork and try to get something really. So, you will see it in the video. Correct? Ready? Take. Five. Oh. Okay, guys, so it's in the middle of the night and we are coming with another crazy idea for you all in your shooting. So I'm just giving that. Otherwise, the other one is nice. Can you open the first photograph and then have 2 hours to get that? Barala, it's okay. But ನಮಸ್ಕಾರ ಟು ಮೈ ಹೋಲ್ ಯೂಟ್ಯೂಬ್ ಫ್ಯಾಮಿಲಿ ಆ್ಯಂಡ್ ಕರ್ನಾಟಕ. ನೀವು ಇವಾಗ ನೋಡ್ತಾ ಇದ್ದೀರಿ ಶಶಾಂಕ್ ಆರ್ಟ್ಸ್. ನಾವು ಕಿಶನ್ ಸರ್ನ ರೀಲ್ಸ್ ನೀವೆಲ್ಲರೂ ನೋಡಿರ್ಬೋದು, ಎಷ್ಟು ಫೇಮಸ್ ಆಗಿದೆ, ಎಷ್ಟು ವೈರಲ್ ಆಗಿದೆ ಅಂತ. ವೈರಲ್ನ ಹಿಂದಿನ BTS ಅನ್ನು ನಾವೀಗ ಹಾಕ್ತಿದ್ದೇವೆ, ತುಂಬ ಟೈಮ್ನ ನಂತರ ಹಾಕ್ತಾ ಇರೋದು. ಸೊ ಇದ್ರ ಸ್ಟೋರಿ ಕಂಪ್ಲೀಟ್ ಆಗಿ ನಿಮಗೆ ಲಾಸ್ಟ್ ತನಕ ನೋಡಿದರೆ ಗೊತ್ತಾಗ್ತದೆ. ಸೊ ಲಾಸ್ಟ್ ತನಕ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಒತ್ತಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೆ ಸಹ ಶೇರ್ ಮಾಡಿ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಾವು ಶಿಲಾಬಾಲಿಕೆಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಲಾಸ್ಟ್ ಟೈಮ್ ಫೇಮಸ್ ಆಗಿತ್ತು ಶಿಲಾಬಾಲಿಕೆ, ಅದರ ನಂತರ ಇದನ್ನು ಮಾಡಿದ್ವಿ. ಇದು ಸಹ ಫುಲ್ ರೀಚ್ ಆಯಿತು, 33 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿದೆ. ಸೊ ಬಿಗಿನಿಂಗಲ್ಲಿ ನಾವು ಬೇಸ್ ಹೊಡಿತೇವೆ ಫುಲ್ ಗ್ರೇ ಕಲರ್. ಸೊ ಇಟ್ ಹ್ಯಾಸ್ ಟು ಬಿ 3 ಕೋಟ್ಸ್ ಆಲ್ ಓವರ್. ಬೇಸ್ ಕೋಟ್, ಮತ್ತು ಅದರ ಮೇಲೆ ಮಿಡ್ ಕೋಟ್, ಮತ್ತು ಒಂದು ಫೈನಲ್ ಕೋಟ್. ಸೊ ಬೇಸ್ ಕೋಟ್ ಗ್ರೇ ಕಲರ್ ನೀವೆಲ್ಲ ನೋಡ್ಬೋದು. ಈಗ ಏನ್ ಮಾಡ್ತಿದ್ದೇನೆ ಅದು ಗ್ರೇ ಕಲರ್. ನಂತರ ಅದರ ಮೇಲೆ ಒಂಚೂರು ಡಾರ್ಕ್ ಟೋನ್ ಅನ್ನ ಯೂಸ್ ಮಾಡ್ತಾ ಇನ್ನೊಂದು ಗ್ರೇ ಕಲರ್ ಅನ್ನ ಅದ್ರ ಮೇಲೆ ಸ್ಪ್ರೇ ಮಾಡ್ತೇವೆ. ನೆಕ್ಸ್ಟ್ ಎಲ್ಲ ತುಂಬಾ ಜಾಗ್ರತೆಯಲ್ಲಿ ಸ್ಪ್ರೇ ಮಾಡಬೇಕು. ಸೊ ಅಷ್ಟು ಕಷ್ಟ ಬೇಡ ಅಂತೇಳಿ ನಾವು ಬ್ರಷ್ ಅಲ್ಲೇ ಕಣ್ಣತ್ರ ಫಿನಿಶಿಂಗ್ ಎಲ್ಲ ಮಾಡ್ತೇವೆ. ಮತ್ತೆ ಫೇಸ್ಗೆ ಸಹ ಏನಾಗಬಾರ್ದಲ್ಲ, ಸುಮ್ಮನೆ ರಿಸ್ಕಿ ಹಾಕಿ ತಗೊಳ್ಳೋದು ಅಂತೇಳಿ ನಾವು ಬ್ರಷ್ ಅಲ್ಲೇ ಯೂಸ್ ಮಾಡ್ತೇವೆ. ಸೊ ಕಿಶನ್ ಸರ್ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನಾವೆಷ್ಟು ಹೇಳಿದರೆ ಸಹ ಅವರಷ್ಟಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ಇದು ಫುಲ್ ಓವರ್ ಆಲ್ ಪ್ರೋಸೆಸ್ಸಲ್ಲಿ ಈ ಥರನೇ ಇತ್ತು. ಅವ್ರದ್ದು ಡ್ಯಾನ್ಸ್ ಆಗ್ತಿತ್ತು, ನಮ್ದು ಈ ಕಡೆಯಲ್ಲಿ ಕಲರಿಂಗ್ ಪ್ಯಾಟರ್ನ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ವಿ. ನಾವು ಸಹ ಸ್ವಲ್ಪ ಬೇಗ ನಾವು ರೆಡಿ ಆಗಲ್ಲ, ಲಾಸ್ಟ್ ಮೂಮೆಂಟಿಗೆ ರೆಡಿ ಆಗುವರು. ಗ್ರೇ ಕಲರ್ ಕಂಪ್ಲೀಟ್ ಆಗಿ ಸ್ಪ್ರೇ ಆದಮೇಲೆ ನಾವು ಡಾಟ್ಸ್ ಅನ್ನು ಇಡ್ತೇವೆ, ಅಂದರೆ ಮೋರ್ ಲುಕ್ ಬರಲಿಕ್ಕೆ, ಕಲ್ಲು ಥರನೇ ಕಾಣಬೇಕೆನ್ನುವ ಒಂದು ಉದ್ದೇಶದಿಂದ. ಸೊ ಇದರದ್ದು ಒಂದು ಡಾರ್ಕ್ ಟೋನಲ್ಲಿ ಚಿಕ್ಕ ಡಾಟ್ಸ್ ಇಡ್ತೇವೆ. ನೆಕ್ಸ್ಟ್ ಅದರ ಮೇಲೆ ಲೈಟ್ ಟೋನ್, ಮತ್ತು ಪುನಃ ವೈಟಲ್ಲಿ. ಸೊ ಕಂಪ್ಲೀಟ್ ಆಗಿ ಶಿಲೆ ಥರ ಕಾಣಬೇಕು ಅನ್ನೋ ಉದ್ದೇಶದಲ್ಲಿ ಇದರದ್ದು ಈ ಥರ ಮಾಡೋದು. ಇದು ಫೈನಲ್ ಕೋಟ್. ಆಲ್ಮೋಸ್ಟ್ ಒಂದು ನೈಟ್ 10 o'clock ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗುವಾಗ. ನಿವೇದಿತಾ ಮ್ಯಾಮ್ ಸಹ ಬಂದರು ಸೆಟ್ಟಿಗೆ. ಸೊ ಅವರು ಸಹ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇದೊಂದು ಸೂಪರ್ಬ್ ಎಕ್ಸ್ಪೀರಿಯನ್ಸ್ ನಮ್ಮ ಟೀಮ್ಗೆ. ಒಂದು 30 ಸೆಕೆಂಡ್ಸದ್ದು ರೀಲ್ಸ್ನ ಹಿಂದೆ ಪಡುವ ಶ್ರಮ ಕಷ್ಟ ಅಲ್ಲಿ ಇದ್ದವರಿಗೆ ಮತ್ತು ಈ ಸೆಟ್ಟಲ್ಲಿ ಕೆಲಸ ಮಾಡಿದವರಿಗೆ ಮಾತ್ರ ಗೊತ್ತು. ಅದು ಜಸ್ಟ್ 30 ಸೆಕೆಂಡ್ಸ್ ಆಗಿರ್ಬೋದು, ಆದರೆ ಕಿಶನ್ ಸರ್ ಅದರಲ್ಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ಸ್ ಅವರಿಗೆ ಪರ್ಫೆಕ್ಟಾಗಿ ಬರಬೇಕು. ಕಲರಿಂದ ಹಿಡಿದು ವಿಡಿಯೋಗ್ರಫಿ, ಲೈಟಿಂಗ್, ಸ್ಮೋಕ್, ಎವ್ರಿಥಿಂಗ್ ಶುಡ್ ಬಿ ಪರ್ಫೆಕ್ಟ್. ಸೊ ನೀವು ಅವರ ವೀಡಿಯೋಸಲ್ಲಿ ನೋಡ್ಬೋದು ಎಷ್ಟು ಸುಂದರವಾಗಿ ಬರ್ತದೆ ಅಂತೇಳಿ. ಅದು ಲೈಟ್ ಆನ್ ಮಾಡೋ, ಇಡೋ ನಿಮಿಷ ವೆಯ್ಟ್ ಮಾಡೋ. ಇಡೋ. ಯಾವ ಕಡೆ ಹಾಕಿದ್ಯೋ ಮಚ್ಚ? ಚೇಂಜ್ ಮಾಡ್ದ ನೀನು? ಈ ಕಡೆ ಮಚ್ಚ ಕರೆಕ್ಟ್ ಇದೆ. ಕಿಶನ್ ಜಿ ಎಕ್ಸ್ಟ್ರೀಮ್ ರೈಟಿಗೆ ಮೂವ್ ಆಗಿ ಒಂಚೂರು, ಜಸ್ಟ್ ಮೂವ್ ಅಷ್ಟೇ ಮಚ್ಚ. ಅಪ್ಪ ಆಗ್ಬೇಕು ಮಚ್ಚ ಫುಲ್ಲು. ಮಚ್ಚ ಕಾಣುತ್ತೆ, ಡಾನ್ಸ್ ಆಡಿದ್ರೆ ಕಾಣುತ್ತೆ. ಲೈಟ್ ಕ್ಲಿಯರ್ ನಂಗೆ ಕಾಣಿಸ್ಲಿ ಅಂತಲೇ ಹೇಳ್ತು. ಇದು ಚೆನ್ನಾಗಿದೆ ನೋಡಿ. ಹಿಂಗೆ ಬಂದರೆ ಸಾಕು ಮಚ್ಚ. ಹಿಂಗೆ ನಾನು ಹಿಂಗೆ ಗೊತ್ತಾ ಹೇಳ್ತಾ ಇರೋದು, ಅದು ಅಪ್ಪ ಆದರೆ ರೇಸ್ ಬಂದ್ಬಿಡುತ್ತೆ ಮಚ್ಚ ನೋಡು. ಬಟ್ ಆ ರೇಸ್ ಬಂದರೆ ಇದು ಕವರ್ ಆಗುತ್ತೆ ಬ್ರೋ.
ಚೆನ್ನಾಗಿರುತ್ತೆ ಮಚ್ಚ. ಇವಾಗ ನೋಡಿ ಎಷ್ಟು ಆಕ್ಟಿವೇಟ್ ಮಾಡಿದ್ದೀರಾ? ಎಲ್ಲ ಕರೆಕ್ಟ್ ಇದೆ, ಹೊಡಿ ಇನ್ನು ಹೊಡಿ ಹಿಂದೆ ಆ ಗಿಡ ಕೊಡಿ ಗಿಡ. ಇಲ್ಲ ಅವ್ನು ತಲೆ ಕರೆಕ್ಟಾಗಿ ಇಟ್ಬಿಟ್ಟು ರೈಸ್ ಥರ ಮಾಡೋಣ. ರೆಕ್ 709 ಹಾಕಿದೆಯಲ್ಲೋ ಅದೇ ಮತ್ತೆ ಇಲ್ಲ ಸ್ಲೋಗೆ ಏಯ್ ಎಷ್ಟು ರೆಕ್ 709 ಲುಕ್ ಅದು ಬ್ರೋ. ರೇಸ್ ಸೂಪರ್ ಪಕ್ಕಾನಾ? ಡಿಸ್ಪ್ಲೇ ಟೋಸ್ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ. ಎಸ್ ಗೌರ್ಮೆಂಟ್ ಸಿನಿ ಬೇಡ. Shanky, you're not seeing only.